ಮಾಧವ ಮುರಹರಿ ಪರಮಾತ್ಮ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನೇ ಪಾಂಡವರೈವರ ಪ್ರಾಣವು ನೀನೇ ಪರಮದಯಾಕರ ಕೊಡು ಎನಗ ಭಯವ ಪರಮಾತ್ಮ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೇನಯ್ಯ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಗೆ ಪರಮಾತ್ಮ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಗೆ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ವಾಸುದೇವ 12 ವರ್ಷಗಳ ಕಾಲ ವನವಾಸವನ್ನು 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರೂ ಸಹ ಪರಮಾತ್ಮನಿಗೆ ಇನ್ನೂ ನಮ್ಮ ಮೇಲೆ ಕರುಣೆಯೇ ಬಾರಲಿಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಾಣುತ್ತೇನೆ. ಅರಣ್ಯವಾಸವ ಸಾರದಿ ಅರಣ್ಯವಾಸವ ಅವರಾಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪರಮಾತ್ಮ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ಕರುಣಿಸೋ ದೇವಾ ಪರಮಾತ್ಮ ಧರ್ಮದಿ ರಾಜವ ಕರುಣಿಸೋ ದೇವಾ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಯೇ ಪರಮಾತ್ಮ ಕರುಣಾಳು ಕೃಪೆ ಮಾಡಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಹೇ ಕೃಷ್ಣ ಮುರಹರಿ ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ಬರದಿನ್ನೊಂದು ತೆರಳುವೆ ದ್ವಾರಕ ನಗರಕ್ಕೆ ಬರದಿನ್ನೊಂದು ತೆರಳುವೆ ದ್ವಾರಕ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಪ ಯುದ್ಧದ ಸುದ್ದಿಯ ಶೀಘ್ರದ ನರಗೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಪ ಯುದ್ಧದ ಸುದ್ದಿಯ ಶೀಘ್ರದ ನರಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ
ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಒದಮ ಭೀಮನೋ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು ಎಲ್ಲವ ಭೀಮ. ಒದಮ ಭೀಮನೋ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು ಕದೀಮನವನ್ನು ಎದೆಗಡಲೆ ಮದಕರಿ ಎಂಬಯ ಕೊಬ್ಬಿಯನೋ. ಕದೀಮನವನ್ನು ಎದೆಗಡಲೆ ಮದಕರಿ ಎಂಬಯ ಕೊಬ್ಬಿಯನೋ. ಮಾಧವನ ಬೆಂಬಲದಿ ಮೆರೆಯುವ ಮದಂದ ಪಾಂಡವರ ಆರ್ಭಟವಾ. ಮಾಧವನ ಬೆಂಬಲದಿ ಮೆರೆಯುವ ಮದಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಪರದಿನ ತೆರಳುವೆ ದ್ವಾರಕ ನಗರಕ್ಕೆ. ಪರದಿನ ತೆರಳುವೆ ದ್ವಾರಕ ನಗರಕ್ಕೆ. ಆ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ಪಡ ಪಡ ಪಾಂಡು ಕುನ್ನಿಗಳಿರ ಅಷ್ಟೈಶ್ವರ್ಯ ವೀರಾಗ್ರಣಿ ಚಲದಂಕಮ್ಮಲ್ಲ. ಚಕ್ರವರ್ತಿ ಚಂದ್ರಕುಲ ಚಕ್ರೇಶ್ವರನಿಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ. ನಾನು ಅರ್ಜುನಗಿಂತ ಮೊದಲು ದ್ವಾರಕೆಗೆ ಹೊರಡುವೆನೋ. ಯಾವುದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾವುದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ವಾಮರಮಣನು ನಮ್ಮ ವಶವಾದರೆ ಹೋಮಗೈವ ಹೋ ಭೀಮನ. ಕುರುಸಿಂಹಾಸನದಲ್ಲಿ ಕುಳಿತು ಹಿಡಿದವು ಹರ್ಷದಿ ದರೆಯಲಾಳ್ವೆ ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದಲ್ಲಗೆ. ಕುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದಲ್ಲರಗೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಬರದಿನ ತೆರಳುವೆ ಬರದಿನ ತೆರಳುವೆ. ಯೋಗ ನಿದ್ದೆಯೊಡಿಹನು ಮಾಧವನೋ. ಯೋಗ ನಿದ್ದೆಯೊಡಿಹನು ಮಾಧವನೋ. ಭೋಗಿ ಶಯನ ಕೃಪಾಳು ಸತನ. ಭೋಗಿ ಶಯನ ಕೃಪಾಳು ಸತನ. ಯೋಗ ನಿದ್ದೆಯೊಡಿಹನು ಮಾಧವನೋ. ಹರಿಯು ನಿರ್ದೇಶಿಸಿದೋಡೆ ಜಗವು ನಿರ್ದೇಶಿಸುವುದು. ಹರಿಯು ನಿರ್ದೇಶಿಸಿದೋಡೆ ಜಗವು ನಿರ್ದೇಶಿಸುವುದು. ಹರಿಯು ಎಚ್ಚರವಾದರೆ ಜಗವು ಬೆಳಗುವುದು. ಹರಿಯು ಎಚ್ಚರವಾದರೆ ಜಗವು ಬೆಳಗುವುದು. ಯೋಗ ನಿದ್ದೆಯೊಡಿಹನು ಮಾಧವನೋ. ಭೋಗಿ ಶಯನ ಕೃಪಾಳು ಸನನು. ಭೋಗಿ ಶಯನ ಕೃಪಾಳು ಸನನು. ಯೋಗ ನಿದ್ದೆಯ
ಏನಿದೆ ಆಶ್ಚರ್ಯ? ಎದುಕುಳ ಚೂಡಾಮಣಿಯು ಉದಯ ಕಾಲದಲ್ಲಿಯೂ ನಿದ್ರಿಸುವಂತಿದೆಯಲ್ಲ. ಈ ದಿನ ದ್ವಾರಕೆಯಲ್ಲಿ ಏನೋ ವಿಶೇಷ ವರ್ತಮಾನ ನಡೆಯುವಂತೆ ಕಾಣುತ್ತಿದೆ. ಇರಲಿ, ಪರಮಾತ್ಮನು ಎಚ್ಚರಗೊಳ್ಳುವ ತನಕ ನಾನು ಈ ಪೀಠದಲ್ಲಿ ಕುಳಿತು ವಿಶ್ರಮಿಸುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಎತ್ತ ನೋಡಿದರತ್ತ ಕೆತ್ತನೆಯ ಮಣಿಮುಗುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಲತಣಿಸುತ್ತಿದೆ. ಅಪ್ಪ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಲತಣಿಸುತ್ತಿದೆ. ದೇವಲೋಕಾದಿ ಲೋಕದ ಮೆರುಗಿ ದರಗಿಳಿದಂತಿದೆ. ಅಪ್ಪ, ದೇವಲೋಕಾದಿ ಲೋಕದ ಮೆರುಗಿ ದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿತು ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಹಬ್ಬ, ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡ ಚಿತ್ತ ಚಾಂಚಲ್ಯಗೊಳಿಸುವಂತಹ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರೇ ಮನಮೆಚ್ಚುವಂತೆ ಸಿದ್ಧ ಮಾಡಿಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎನ್ನ ಶರೀರವನ್ನೇ ಹೊಕ್ಕು ಮನಸ್ಸಿನ ಚಿತ್ತಾಗ್ನಿಯನ್ನೇ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುವಂತಿದೆಯಲ್ಲ ಈ ಮಾಧವನ ಅರಮನೆ. ಶಿಲಾಬಾಲಕಿಯರು, ಏನಿ ಶಿಲ್ಪಿಯ ಕಲಾಕೃತಿ, ಭಾವಭಂಗಿಯ ತೋರಿ, ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದಬ್ಬಿಸುವಂತಹ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ,
ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಈ ಶಿಲಾ ಬಾಲಕಿಯರ ಸೌಂದರ್ಯ ರಾಶಿಯನ್ನು ನೋಡುತ್ತಿದ್ದರೆ ನಾನೇ ಒಂದು ಬಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ, ಈ ಛಲದಂಕ ಮಲ್ಲನಿಗೆ, ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ, ಈ ಛಲದಂಕ ಮಲ್ಲನಿಗೆ. ಭ್ರಾಂತು ಭ್ರಾಂತು ಭ್ರಾಂತು, ನನಗೇನು ಮತಿ ಭ್ರಾಂತಿಯೇ ಅಥವಾ ಕನಸು ಕಾಡುತ್ತಿರುವನೆ? ಕೃಷ್ಣ, ಇವೆಲ್ಲವೂ ನಿನ್ನ ಮಾಯಾಜಾಲ. ನಿನ್ನ ಮಾಯಾ ಶಯನಗಾರಕ್ಕೆ ಬೆಚ್ಚಿ ಬೆರಗಾಗುವನಲ್ಲ ಈ ಛಲದಂಕ ಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗೌಂಧೌರದೇವಿ ಗರ್ಭ ಸಂಜಾತ, ಶತ್ರು ಧ್ವಂಸ ದುರೀಣ, ಹಸ್ತಿನಾವತಿ ಕೀರ್ತಿ ಮಡಿಮಕಡನಾದ ನನ್ನ ಅರಮನೆಯ ವೈಭವಕ್ಕಿಂತಲೂ ಈ ಗೋಪಾಲನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾತ್ಯಕಿ ಕೃಷ್ಣನಲ್ಲಿರುವನು? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು. ಅಲ್ಲಿಯ ತನಕ ಈ ಪೀಠದಲ್ಲಿ ವಿಶ್ರಮಿಸಿ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು ಈ ನಿನ್ನ ಕೃಷ್ಣನ ನಿದ್ರೆಯು ಮುಗಿದಿಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ.
ವಿರಾಟರಾಯನ ಮನೆಯ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಕಳೆದಂತಿದೆ. ಅದಿರಲಿ ಸಾತ್ಯಕಿ, ನಿನ್ನಲ್ಲೊಂದು ಮಾತಿದೆ. ಅದೇನದು ಕುರುರಾಜ? ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಸಂಘಟಿಸಿರುವುದು. ಆದ್ದರಿಂದ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಕುರುರಾಜ, ನಾವು ಪರಮಾತ್ಮನ ಅಧೀನರು. ಆತರಲ್ಲಿರುವರೋ ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ತಕ್ಕ ಉತ್ತರ ಸಾಧ್ಯಕ್ಕೆ ಬಲ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಕೃಷ್ಣನು ಯಾರ ಪಕ್ಷವನ್ನು ವಹಿಸುವನೋ ಯಾದವ 11 ಸೈನ್ಯವೇ ಅವರ ಪಕ್ಷವನ್ನು ವಹಿಸಿದಂತೆ. ಮಾಧವ, ಮುಕುಂದ, ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯಾದಿ ಕೋಶಗಳೆಲ್ಲವನ್ನು ತನ್ನಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ಇವನಲ್ಲವೇ ಸುಖ ಪುರುಷ. ಈತನು ಎಚ್ಚರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಈಡೇರಿಸಿಕೊಂಡೇ ಇಲ್ಲಿಂದ ಹೊರಡುವೆನೋ. ರಾಜಾದಿರಾಜ ತೇಜ ಭೂಮಂಡಲದೊಳ್ ಅಖಂಡ ಕೀರ್ತಿ ಪ್ರಚಂಡ ಚಂದ್ರಕುಲ ಚಕ್ರೇಶ್ವರನಾದ ನಾನು ಕೇವಲ ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು. ಪರಮಾತ್ಮ ದೀನಬಂಧು ನಿಗಮಾಗಮ ಸಿಂಧು. ಅಗಣಿತ ಗುಣಗಣ ಹರಿ ಕುಲ ಮಂಥನ. ಪರಮಾತ್ಮ ಅಗಣಿತ ಗುಣಗಣ ಹರಿ ಕುಲ ಮಂಥನ. ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಕೃಷ್ಣ. ಜಗದ ವ್ಯಾಪಕ ಜಗದ ಜೀವಾತ್ಮಕ ಪರಮಾತ್ಮ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನಗರ ನಯನ ಪೊರೆ. ಸಿಂಧು ಶಯನಗರ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ಅರ್ಜುನ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾತ್ವಿಕಿ? ಅದು ನನಗೆ ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪೌವೃತ್ತಿ ಫಲವಾಗಿ ದುರ್ಯೋಧನ ಇಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಚಾರವೇ ಸರಿ. ಯುಧಿಷ್ಠಿರನು 4 ಸಹೋದರರು ಮತ್ತು ದ್ರೌಪದಿಯ ಸಮೇತ ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರ ತಿಳಿದ ನಂತರ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವಾರು ರಾಜರ ಸಹಾಯ ದೊರೆಯುವುದು. ನಾನು ಸಹಾಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಈ ಮಹಿಮಾ ಮೂರ್ತಿಯ ಪಥದಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ, ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಶಬರಿಗಭಯವನಿತ್ತ ಪ್ರಭುವೆಯೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಪರಮಾತ್ಮ, ಹಗಗಳ ನಗೆಗೆ ಇಡಾಗಿಸದೆ ಯೋಗ ನಿದ್ರೆಯನ್ನು ಜಾಗೃತನಾಗು. ಹಗಗಳ ನಗೆಗೆ ಇಡಾಗಿಸದೆ ಯೋಗ ನಿದ್ರೆಯನ್ನು ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಲೋಕದ ಭವ ಬಂಧನ, ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರಿಹಂತವು ನೀನೆ, ನಗು ನಗುತ್ತಲಿ ಜಗವ ಬೆಳಗಿದೆ. ಪರಮಾತ್ಮ, ಯುಗ
ಯುಗ ಯುಗದ ಪರಿಹರಿಸವು ನೀನೆ ನಗು ನಗುತ್ತಲಿ ಜಗವ ಬೆಳಗಿದೆ ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀನು ಲೋಕದ ಭವ ಬಂಧನ ಬಂಧನ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡು ಹೋಗು. ಅಂಧಕಾರವನ್ನು ಒಳಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒಳಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ದ್ರೌಪದಿಯು ಸಭೆಯೊಳಗೆ ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ದ್ರೌಪದಿಯು ಸಭೆಯೊಳಗೆ ಅಪಮಾನವ ಸಹಿಸಲು ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾವಾಗ ಬಂದಿರಿ? ಕುಶಲವೇ? ಕ್ಷಣದಲ್ಲಿ ಏಕೆ ಕುಳಿದೆ? ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓ ಬಾಬಾ ಕೌರವೇಶ್ವರ. ಬಂದವರು ತಾವಾಗ ನನ್ನ ಎಚ್ಚರದಾಗಿದ್ದೆ. ಕುರುಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವಾ. ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸುವುದಾದರೂ ಹೇಗೆ? ನಾನು ಬಂದು ಹಲವು ಸಮಯವಾದರೂ ಈ ನಿನ್ನ ಪ್ರಾಣಸಕ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನು ಬಿಗಿಯುತ್ತಿರುವೆಯಲ್ಲ, ಇದಲ್ಲವೇ ಕಪಟ ಮೋಸ? ಹಾಗೇನಿಲ್ಲ ಬಾವ, ನೀವುಗಳು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ಏಕಕಾಲದಲ್ಲಿ ನೀವಿರು ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ ಬಾಬಾ, ಬೋರ್ಗರ್ವ ಕೋಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಭೀಕರವಾದ ಸಂಗ್ರಾಮವು ಸಂಘಟಿಸಿರುವುದು. ಆದ್ದರಿಂದ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ಬಂದ. ಏನು ಭಾವ, ಕುರು ಪಾಂಡವರಿಗೆ ಸಂಗ್ರಾಮವೇ? ಭಾವ ಹೇಳುವನು ಕೇಳಿ. ಬಲ್ಲೆಯ ಇಹಲೋಕ ರಾಜರಾಳೆದ ಮರ್ಮ. ಭಾವ ಕೃಷ್ಣ, ಬಲ್ಲೆಯ ಇಹಲೋಕ
ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ ನಿರಾಸೆ ಬಾವ ಕೃಷ್ಣ ಭರತ ಕಾಂಡ ಪ್ರಣಯದಿಂದ ನವಯಾರಿಗೋ ಸಂತಾಪ ದೋರಿತ ಬೇಡವೋ ಈ ನಟ ಸಮರ ಸಾಹಸ ಅನುಚಿತ ಭರತ ಕಾಂಡ ಪ್ರಣಯದಿಂದ ನವಯಾರಿಗೋ ಬಾವ ಕೃಷ್ಣ ಸದಯರಲ್ಲಿ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಮತ್ತೆ ಭರತ ಭೂಮಿಯಾಳವೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗರದಿಂದ ಬಂದು ಬಳಗರದಿಂದ ಅರಣೋಮ ಮಾಡಬೇಡ ಕಾಂತನಾಗಿ ಕೊಡುಕಬೇಡ ಭವ ಕೃಷ್ಣ ಮರಣೋಮ ಮಾಡಬೇಡ ಕಾಂತನಾಗಿ ಕೊಡುಕಬೇಡ ಭರತ ಕಾಂಡ ಪ್ರಳಯದಿಂದ ನವಯಾರಿಗೋ ಸಂತಾಪ ದೋರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಾಂಡ ಪ್ರಳಯದಿಂದ ನವಯಾರಿಗೋ ಲಭಯಾರಿಗೋ ಲಾಭಯಿನ್ನಾರಿಗೋ ಮತ್ಯಾರಿಗೆ ಈ ಚಲದಂಕ ಮಲ್ಲನಿಗೆ ಭಾವ ಕೃಷ್ಣ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡೆದಾಡಿ ಮಡಿಯುವುದೇ ಯುದ್ಧ ಬೇಡ ಭಾವ ನನ್ನ ಮಾತನ್ನು ಕೇಳಿ ಕೃಷ್ಣ ಭಾವ ರಾಜನೀತಿ ಶಾಸ್ತ್ರ ಧರ್ಮದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಮೊದಲು ನಿನ್ನ ಈ ಉಪದೇಶವನ್ನು ನಿಲ್ಲಿಸಿ ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು ಮಾಧವ. ಭಾರತ ಪರಮಾತ್ಮ ಕೇಳದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆಯಾ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ಭಾರತ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ ಕಾರಣ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ಭಾವ ನೀನು ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು ಮುಕುಂದ. ಸುಯೋಧನ, ನೀನು ಮೊದಲು ಬಂದ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾ ವಿಚಾರವಾಗಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲ ಕಪಟಿ. ಪಾರ್ಥನಾದರೋ ನಿನಗಿಂತಲೂ ಚಿಕ್ಕವನಲ್ಲವೇ? ಕೃಷ್ಣ ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ ಆತನಿಗಿದೆ. ಕೃಷ್ಣ ಭಾವ
ಇಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಭದ್ರರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನೋ ನಿರಸ್ತ್ರನೋ ನಿರಾಯುಧನೂ ಆದ ನಾನೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತ್ರನೂ ಆದ ಈ ಕೃಷ್ಣನಿಂದಾಗುವ ಲಾಭವಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಬಲರಾಮ, ಗುರುದೇವ ಸಹಿತ ಯಾದವ 11 ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಸೇರಲಿ. ಭಲೇ ಬಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಆಯ್ದುಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಆಗಲಿ ಕೃಷ್ಣ, ನಾನಿನ್ನು ಹೊರಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಬಲೆ. ಕಣ್ಸೆನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯ ಮಾಧವ? ಮಾಧವ, ಇದಲ್ಲವ ನಿನ್ನಲ್ಲೊಡಗಿ ಹೆಡೆಯಾಡುತ್ತಿ ಜಾತು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದಲ್ಲವ ನಿನ್ನಲ್ಲೊಡಗಿ ಎಡೆಯಾಡುತ್ತಿ ಜಾತು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಚಲವನು ನಾಂಬೊಲ್ಲವನಲ್ಲವೆಂಬರುವೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋಳ್ ನರ್ತಿಸಲು ಚಡಪಡಿಸಿದೆ ಮನವಿದು ಸತ್ಯ. ಸಮರ ಕ್ಷೇತ್ರದೊಳು ನೀಂ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಸಮರ ಕ್ಷೇತ್ರದೊಳು ನೀಂ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ. ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪದಿಗಳು, ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪದಿಗಳು ಹೇಗೆ ಜಯಗಳಿಪರು ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ, ಕೃಷ್ಣ ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮೋತೆ, ಅದರಲ್ಲಿಯೂ ಈ ಪಾರ್ಥನಾದರೂ ಈಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿಲ್ಲ ಮುಕುಂದ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೀಯ, ಎಚ್ಚರ. ಆಡಿದ ಮಾತಿಗೆ ಕೊಟ್ಟ ಭಾಷೆಗೆ ಎಂದಿಗೂ ತಪ್ಪಲಾರೆನು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ನಾನಿನ್ನು ಹೊರಡುವೆನು. ಈಗಲೀಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಸರಿ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರೆಗೆ, ಅರಳಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋವ್ರತ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ.
ಪರಮಾತ್ಮ ಪಾಂಡವ ವಿಜಯಾನಂದ ವಿನೋದ ಇಂದಮ್ಮ ಪಾಲಿತ ದೇವನೆಂದೆನಿಸಿದ ಪರಮಾತ್ಮ ಇಂದಮ್ಮ ಪಾಲಿತ ದೇವನೆಂದೆನಿಸಿದ ಧನ್ಯತೆಯಾತೆವು ಪುಣ್ಯೋದಯದಿ ಧನ್ಯತೆಯಾತೆವು ಪುಣ್ಯೋದಯದಿ ಧನ್ಯತೆಯಾತೆವು ಪುಣ್ಯೋದಯದಿ ರಾಧಾ ರಮಣ ಕೈವಚನಾದ ಪರಮಾತ್ಮ ರಾಧಾ ರಮಣ ಕೈವಚನಾದ ಅಭಯವ ನೀಡಿದ ರಘುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅರ್ಜುನ ಅಂತಹ ಅಕಾರ್ಯವನ್ನು ಮಾಡಿದೆ ಅರ್ಜುನ. ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು ಅರ್ಜುನ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣಾಂಧರಾಗಿ ಮರೆಯುವ ಬಲರಾಮಾದಿ ಸೈನ್ಯವನ್ನು ಬಿಟ್ಟು ನನ್ನಕೆಯ ಕಟ್ಟಿಕೊಂಡೆ. ಪರಮಾತ್ಮ ಅರ್ಜುನ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ನನಗೆ ಬೇಕಾದದ್ದು ನೀವು, ನಿಮ್ಮನ್ನು ಹೊಂದಿದೆನು ಪರಮಾತ್ಮ. ಈ ಯುದ್ಧದಲ್ಲಿ ನಿರ್ಗತಿಕರಿಗೂ ಪಥಭೃಷ್ಟರಿಗೂ ಮಾರ್ಗದರ್ಶಕನಾದ ನೀವು ನನ್ನ ರಥದ ಮಾರ್ಗವನ್ನು ನೇಮಿಸಿ ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಚ್ಚುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪಿತವಾಗುವುದನ್ನು ಪರಮಾತ್ಮ. ಅರ್ಜುನ, ನನ್ನನ್ನು ದೇವರು ದೇವರು ಎಂದು ಕೊಂಡಾಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ ಪಾರ್ಥ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ ಪರಮಾತ್ಮ? ಪಾರ್ಥ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಒಂದು ನಾ ಜಯವ ಭಯವಿಲ್ಲದೆ ಜಗದಿ. ಪಾರ್ಥ, ಒಂದು ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬರದೆ. ಪಾರ್ಥ, ಮುರಹರಿ ನಿನ್ನಯ ಒಲುಮೆಯ ಬರದೆ ಮಾಧವ ನಿನ್ನಯ ದಯದಿ. ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ತನದಲ್ಲಿ ಗಾಳಿವ ದಿಶೆಯೋ ದೃಢದೆ, ತಲೆ ಗಾಳಿವ ದಿಶೆಯೋ ದೃಢದೆ. ಎದೆಗೆಡದಿರು ಜೋಕೆ ಕಡುದಿರಲಿ. ಪಾರ್ಥ, ಪರಮಾತ್ಮ ಎದೆಗೆಡದಿರು ಜೋಕೆ ಕಡುದಿರಲಿ. ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ.
ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ದಯನೇ ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸಿ. ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸಿ. ಅನವರತವೋ ನಿನ್ನ ಬಿಡದನೆ ಪೊರೆ. ಅನವರತವೋ ನಿನ್ನ ಬಿಡದನೆ ಪೊರೆ. ಮನದನೋ ಮಾನವ ವಿಜಯ 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 ಅನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಪಾರ್ಥ ಅನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು. ಕಾತುರವೇತಕ್ಕೆ ವಿಜಯ ವಿಜಯ. ಕಾತುರವೇತಕ್ಕೆ ವಿಜಯ ವಿಜಯ. ಕೃಷ್ಣ ವಿಜಯ ಕೃಷ್ಣ ವಿಜಯ. ಪಾರ್ಥ ಪರಮಾತ್ಮ ಅಂತೂ ಇಂತೂ ನಿನ್ನೆಯ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ನಡೆ, ಈ ಶುಭ ಸಮಾಚಾರವನ್ನು ಧರ್ಮಭಿಮಾದಿಗಳಿಗೆ ತಿಳಿಯಿಸು. ಅಪ್ಪಣೆ ಪರಮಾತ್ಮ.